ನಮ್ದು ರಿಲೀಸ್ ಮಾಡ್ಬೇಕಣ್ಣ, ಕನ್ನಡ ಸಿನಿಮಾ ಇದು. ಹೇಳಿ ಅಣ್ಣ. ಹಾಂ, ಅಣ್ಣ ಅದು ಈಗ ಟಾಂಟ್, ಅದು ತುಂಟತನ, ಕಾಲೆಳೆಯುವಿಕೆ, ಚೇಷ್ಟೆ, ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ. ಇಲ್ಲ ನೋಡಪ್ಪ, ನೀನು ಈ ಥರ ಸಿನಿಮಾಗಳು ನಮ್ಗೆ ಬೇಡ, ನಮ್ಗೆ ಹೊಡೆಯೋದು ಬೇಕು, ಲಾಂಗು ಮುಚ್ಚಬೇಕು, ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು, ನೀನು ಯಾಕೆ ಬದುಕಿದಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈಯಿಂಗ್, ಐ ಡೋಂಟ್ ಮೈಂಡ್. ಹೂ ಕೇರ್ಸ್ ಇಸ್ ಇಡಿಯಾಟಿಕ್ ಲೈಫ್ ಅಣ್ಣ. ಸ್ಪಿರಿಟ್ ಮನೇಲಿ ಇಟ್ಟು ಬಂದೆ ಅಣ್ಣ, ಸಂಜೆ ಹೋಗಿ ಹಾಕೋತೀನಿ ಅಣ್ಣ. ಇದೆ ಅಣ್ಣ. ಅಣ್ಣ ಮಂಜುನಾಥದಲ್ಲಿ ಇಷ್ಟು ಮಾತಾಡಿ ನಿಮ್ಗೆ ಒಂದು ಸಖತ್ತಾಗಿರೋದು ಹೇಳ್ತೀನಿ. ಮಠದಲ್ಲಿ ಒಂದು ಸ್ವಲ್ಪ ಹಾಸ್ಯಮಯ ಹೋಗೋಣ ಬರ್ರಪ್ಪ, ಏನು ಸ್ಟ್ರಿಕ್ಟ್ ಆಗಿಲ್ಲ, ಹಾಕೊಂಡು ಏನೋ ಅಪರಾಧ ಮಾಡ್ದಂಗೆ ಕ್ವಶನ್ಗಳು. ಏನು ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ಅವೆಲ್ಲ ಮೀರಿ ಪ್ರೂವ್ ಮಾಡಿ, ಪದೇ ಪದೇ ಪ್ರೂವ್ ಮಾಡಿ, ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ. ನಕ್ಕಿದ್ರು ಮಾಡ್ಬಿಡ್ತೀರಾ ಮಾಡ್ದ. ನಾನು ಅದೇ ಥರ ಅದೇ ಯಾವುದೋ ಕಿತ್ತೋಗಿರೋ ಫಿಲ್ಮ್ಗಳು ಒಂದು 20 ಮಾಡ್ಬೋದಿತ್ತು, ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ದುಡ್ಬೋದು. ಹಣ ಜೀವನ ನೆಮ್ಮದಿ ನಡ್ಕೊಂಡು ಹೋಗುತ್ತೆ. ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ. ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾನಾಯಕರು, ಪ್ರೊಟಗಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ. ಐ ಆಮ್ ಕನ್ಸಿಸ್ಟೆಂಟ್. ಗುರು ಸರ್ ಇಲ್ಲಿ ಹಾಂ, ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ನಮ್ಮ ತಂದೆಯ ಹೆಸರು ರಾಮಚಂದ್ರ, ರಾಜ್ಕುಮಾರ್ ಅಲ್ಲ. ನಮ್ಮ ಮನೇಲಿ 3 ಹೊತ್ತು ಊಟ ಸಿಕ್ಕರೆ ದೊಡ್ಡದಿತ್ತು. ನಾನೇ ದುಡ್ತಾ ಜೀವನ ಮಾಡಿಕೊಂಡು, ನಾನೇ ಕಷ್ಟಪಟ್ಟು, ನಾನೇ ದುಡ್ದು ಒಂದೊಂದೇ ರೂಪಾಯಿ ಕೊಟ್ಟಿಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡ್ತೀನಿ. 2 ಸಿನಿಮಾ ಮೋಸ ಮಾಡ್ತಾರೆ ನನಗೆ. ಯು ಕ್ಯಾನ್ ಆಲ್ ಎಂಜಾಯ್. 3, 4, 5 3 ಫಿಲ್ಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ. ಆ ಪಾಠ ಯಾಕೆ ಅಂದರೆ ನನಗೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ, ಕ್ರಿಯಾಶೀಲ ನಿರ್ದೇಶಕನಿಗೆ, ಬರಹಗಾರನಿಗೆ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವನ ಫಿಲ್ಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ. ಆ ದಿನಕ್ಕೆ ಬಂದಾಯಿತು. ಈಗ ನನ್ನ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ, ಮುಂದಿನ ಚಿತ್ರಗಳು ನಾನೇ ಪ್ರೊಡ್ಯೂಸ್ ಮಾಡ್ಕೋತೀನಿ. ಹೇಳಿ. ಹಾಂ, ಒಪ್ತೀನಿ ಸರ್. ನಮ್ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ, ಬೇರೆ ಯಾವ ಅರ್ಥಗಳು ಬಂದಿದ್ದಾರೆ. ಹೌದು, ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಸರ್. ಅಂದ್ರೆ ನನಗೆ ಅಲ್ಲ ಇರ್ಲಿ, ನೋ ಇಶ್ಯೂ. ನಮ್ಮ ಚಿತ್ರರಂಗ ಮನೇಲಿ ಸಿನಿಮಾನೇ ತೋರಿಸ್ತಿರ್ಲಿಲ್ಲ. ಚಿತ್ರೋದ್ಯಮಕ್ಕೆ ಅಂದ್ರೆ ಚಿತ್ರರಂಗಕ್ಕೆ ಬರ್ಬೇಕು. ರೈಟ್ ಸರ್, ಥ್ಯಾಂಕ್ ಯು. ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲುಬಿಲ್ಲದೆ ನಾವೇ ಮಾಡ್ಕೋಬೇಕಾಯ್ತು. ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ಲು. ಅಂದರೆ ಬರ್ತೀನಿ, ದುಡ್ಡಿದೆ ಮಾಡ್ಬಿಡ್ತೀವಿ. ನೋ ಹಾಗಲ್ಲ. ಪ್ರತಿಯೊಂದು ಹಣವನ್ನು ದುಡಿತಾ ಚಿತ್ರಗಳನ್ನ ಕಟ್ತಾ ಹೋಗಬೇಕಾಗತ್ತೆ. ಮತ್ತು ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು. ಅದಕ್ಕೆ ಒಂದು ಹೇಳ್ತಾರೆ, ಮೇಷ್ಟ್ರು ನಿಂತ್ಕೊಂಡು ಹೋಗಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ. ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅಂದರೆ ಒತ್ತಡ ಬರುತ್ತೆ, ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ಫಿಲಮ್ ಮಾಡಬೇಕಾದಂಥ ಪರಿಸ್ಥಿತಿ. ನೋ, ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ. ನೋ, ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಮತ್ತು ಇದು ಮಾಡ್ಬಿಡ್ತೀನಿ ಸರ್. ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂಥದ್ದು. ಬಿಕಾಸ್ ಅವರು ಅಪ್ಪು ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ, ಅವರು ಗುರುಗಳೇ ಅಂತ ಕರೀತಾರೆ. ಹಾಗೆ ಅದು ಅಣ್ಣ ಅಷ್ಟೇ ಅಣ್ಣ, ಇದೇನು ಕಾಂಟ್ರವರ್ಸಿ ಇಲ್ಲ. ಕೇಳಪ್ಪ, ಖಂಡಿತ ತಂದೆ ಮಾಡ್ತೀನಿ. ಹೇಳಿ ಸರ್. ಆ ಥರದ್ದು ಏನು ಅರ್ಥ ಬರಲಿಲ್ಲ ಅನ್ಕೋತೀನಿ. ಓಕೆ, ಆ ಥರ ಇದ್ರೆ ಕ್ಷಮೆ ಇರಲಿ. ಇಲ್ಲ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್? ನನಗೇನು ಅಲ್ಲ. ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನೆಲುಬು ಇರಲಿಲ್ಲ ನಮಗೆ, ಟು ಬಿ ಆನೆಸ್ಟ್. ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಆದ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ಅರ್ಥವೂ ಅಲ್ಲ. ಕ್ಷಮೆ ಇರಲಿ. ಎಸ್, ಹೌದು, ಇವತ್ತಿಗೂ ಅದೇ. ಹೌದು, ಸಾಧ್ಯನೇ ಇಲ್ಲ ಅಣ್ಣ. ಪರ್ಸೆಂಟೇಜ್ ನೀವು ಹಾಗೆ ನೋಡೋದಾದ್ರೆ ನಾನು ತಂದಿಲ್ಲ. ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ. ನಾನು ಅದನ್ನು ಜೋಕ್ ಮಾಡ್ತೀನಿ. ಮಾಡ್ಬೋದಾ ಜೋಕು? ಸೀರಿಯಸ್ ಹೋಗೋಣ. ಓಕೆ, ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ 26 ವರ್ಷಗಳ ಇದರಲ್ಲಿ ನಂಗೆ ಸಿಗ್ತಾರೆ, ಸಿನಿಮಾ ಜೂಜು ಸರ್ ಅಂತ. ಯಾಕ್ರೆ ಹಿಂಗಂತೀರಿ? ಒಳ್ಳೆ
ಕಂಟೆಂಟ್ ಇಟ್ಕೊಂಡು, ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು, ಒಳ್ಳೆ ಕಲಾವಿದರನ್ನ ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಎತ್ಕೊಂಡ್ಬರ್ತೀವಿ. ಅದನ್ನು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ. ಮಾಡೇಬೋದು, ನಾವೆಲ್ಲ ಹಾಗೆ ಮಾಡ್ಕೊಂಡು ಬಂದಿರೋದು. ನೀವು ಒಂದು ಜೂಜು ಅಂತ ಯಾಕಂತೀರಿ ಅಂತ. ಇಲ್ಲ ಸರ್, ನಮ್ಗೆ ಅನ್ಸ್ಬಿಟ್ಟಿದೆ ಸರ್, ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ದರೆ, ದೇವ್ರ ದಯ ಇದ್ದರೆ ಅದು ಹಿಟ್ಟಾಗುತ್ತೆ, ಬದುಕ್ಬಿಡ್ತೀವಿ ಸರ್. ಓ ಇಲ್ಲ, ನೀವು ಬಹುಶಃ ಜೂಜು ಅಂತ ಯಾಕೆ ನಿಮ್ಮ ತಲೆಯಲ್ಲಿ ಕೂತಿದೆ ಅಂದರೆ, ಚೇಂಬರು ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ. ನಾಗರಾಜ್ ಅವರೇ, ಈ ನಿಮ್ಮ ಸ್ಟೇಟ್ಮೆಂಟ್ ಈಸ್, ನೀವು ಅದು ಸರಿ, ಹೌದು ಇದು ಗ್ಯಾಮ್ಲಿಂಗ್ ಅಂತ ನೀವು ಅಂದರೆ ನಾನು ಒಪ್ತೀನಿ ಸರ್. ಸರಿ ಸರ್, ಸರಿ ಸರ್. ನಮಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್. ಯಾಕಂದ್ರೆ ಎಲ್ಲವೂ ಗೊತ್ತಿರೋ ಇಲ್ಲಿ ಕೂತಿದ್ದೀರಿ, ಪತ್ರಕರ್ತರಾಗಿ ಕೂತಿದ್ದೀರಿ. ನನಗೇನು ಗೊತ್ತಿಲ್ಲ ಸರ್. ನಂದು ಇದು 5ನೇದು. ಯಾವುದು? ಓಕೆ ಓಕೆ, ಸರಿ ಸರ್, ಹಾಂ ಸರಿ. ಹೌದು ಹೌದು, ಹಾಂ ಹೇಳ ಖಂಡಿತ ಹೇಳ್ತೀನಿ. ಸಾಧ್ಯವೇ ಇಲ್ಲ. ಇಲ್ಲ ಅನಿಸುತ್ತೆ ನಿಮಗೆ, ಅದನ್ನು ಅನಲೈಸ್ ಮಾಡಿ, ಅದಕ್ಕೆ ಕಾರಣ ಹೇಳ್ತೀನಿ. ಅದು ವೇದಿಕೆ ಇದಲ್ಲ, ಆದರೂ ಹೇಳ್ಬಿಡ್ತೀನಿ, ಕೇಳಿದ್ದಕ್ಕೆ ಹೇಳ್ತೀನಿ. ಡೈರೆಕ್ಟರ್ ಸ್ಪೆಷಲ್, ಅದರ ಕ್ಲೈಮ್ಯಾಕ್ಸೇ ಬೇರೆ. ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ದರೂ ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅಂದ್ಕೊಂಡ ಕ್ಲೈಮ್ಯಾಕ್ಸ್ನ ಮಾಡೋಕ್ಕೆ ಬಿಡಲಿಲ್ಲ ಚಿತ್ರರಂಗ. ಹೇಳ್ತೀನಿ ಯಾಕೆ ಅಂತ. 2ನೇ ಸಲ ಅಂತೂ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡಿಕೊಟ್ಟು 60-65 ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ. 100 ರೂಪಾಯಿ ಅಂದರೆ 60 ಕೋಟಿ. ಕಮ್ಮಿ ನೋಡಿದ್ರು 3 ಕೋಟಿ ರೂಪಾಯಿ, 4 ಕೋಟಿ, 5 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋಂಥ ಫಿಲಮ್ನ ಆತ ತಲೆಮರೆಸ್ಕೊಂಡಿದ್ದೇನೆ, ಎಲ್ಲಿದ್ದಾನೆ ಗೊತ್ತಿಲ್ಲ. ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗೆ ಪೇಮೆಂಟು ಇಲ್ಲದೆ ಓಡೋಬಿಟ್ಟ. ಆ 6 ವರ್ಷ 5 ವರ್ಷದ 6 ಕೋಟಿ ಮೋಸ ಆಗಿರೋದು ನನಗೆ ಅವನಿಂದ. ಬಂದಿದ್ದಾನೆ ಒಬ್ಬ ಚಿತ್ರದ ಮೇಲೆ ವಿಶೇಷವಾದೇನೋ ಮಾಡ್ತಾನೆ, ಲೋ ಬಜೆಟ್ ಮಾಡ್ತಾನೆ, ಪ್ರೊಡ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದನ್ನ ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ, ಆಯಿತು ನೀವೇನೇನು ಮಾಡ್ತೀರೋ ಮಾಡ್ರಪ್ಪ, ನಾನು ಬರ್ತೀನಿ ಒಂದಿನ ಪ್ರೊಡ್ಯೂಸರ್ಗೆ ನಿಂತ್ಕೋತೀನಿ, ಒಂದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ. ಅಂದರೆ ಐ ಆಮ್ ಡೂಯಿಂಗ್ ಇಟ್ ಆನೆಸ್ಟ್ಲಿ. ಹೀಗೆ ಮರು ಅಂದರೆ ಡೈರೆಕ್ಟರ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ, 2ನೇ ಸಲ ಕೆಟ್ಟ ಚಿತ್ರ ಅಲ್ಲ. ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್, ಅದು ದರಿದ್ರವಾಗಿತ್ತಯಾ ಅಂತ. 2ನೇ ಸಲ ಮೆಚ್ಚಿದ್ರು ಎಷ್ಟೋ ಜನ. ಥಿಯೇಟ್ರಲ್ಲಿ ಅದನ್ನು ಶೋಗಳಿಲ್ಲದೆ ಇರೋ ಮಾಡಾಕ್ಬಿಟ್ಟ ಅವನು, ಬೇಕಾದ್ರೆ ಅವ್ನು ಡಿಸ್ಟ್ರಿಬ್ಯೂಷನ್ ಬರಲ್ಲ. ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸು ಬೇರೆಡೆ ಇತ್ತು. ಅದು ಕಾರಣ ಯಾರು? ಆ ಹೆಸರು ವೇದಿಕೆ ಅಲ್ಲ. ಇದು ನಾನು ಇನ್ನೊಮ್ಮೆ ತಗೋತೀನಿ, ಅದನ್ನು ಖಂಡಿತ ಮಾತಾಡ್ತೀನಿ. ಅವೆರಡನ್ನೂ ಫಿಲಮ್ಗಳದು. ಯಾಕೆ ನನ್ನ ಒಬ್ಬ ಹತಾಶ ಪ್ರೇಕ್ಷಕ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಿ, ನಿರ್ದೇಶಕರಾಗಿದ್ದೀರಿ. ಯಾಕೆ ಅಂದರೆ ಎಲ್ಲ ಸಂಸ್ಥೆ, ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್. ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನ್ಸ್ಕೊಳ್ಳೋನು ಸಿಗೋದು ಕಷ್ಟ. ಒಪ್ತಿರೋ ಏನೋ ಗೊತ್ತಿಲ್ಲ. ನೀನು ಒಳ್ಳೆ ಡೈರೆಕ್ಟ್ರಾ, ನಾನು ಒಳ್ಳೆ ಡೈರೆಕ್ಟ್ರ್, ಹತಾಶ ಪ್ರೇಕ್ಷಕ. ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೆ ಇರ್ಬೋದು, ಹಣ ಇದೆ ಅಂದರೆ ಬರ್ತಾ ಇದೆ, ಬರಬೇಕಾದ ಬರುತ್ತೆ. ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್, ನನ್ನ ಹತ್ರ ಒಬ್ಬ ಒಳ್ಳೆಯ ನಿರ್ದೇಶಕ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಹಾಂ ಸರ್. ಏನು ಪ್ರಚಾರವನ್ನು ಅಂದರೆ ಸಿನಿಮಾ ಏನಾಗಿದೆ ಅಂತಂದರೆ, ಸಾಂಗ್ಗಳು ನೋಡಿದಂದ್ರೆ 5 ಲಕ್ಷ 6 ಲಕ್ಷ 8 ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗು ಅಂತೇನೋ ಹೇಳಿದ್ರು. 7 ಲಕ್ಷ ಚಿಲ್ಲರೆನೋ ಏನೋ ಇರಬೇಕದು. ಇಲ್ಲ ಆರ್ಗ್ಯಾನಿಕ್ ಅಣ್ಣ, ಇಲ್ಲ 1 ರೂಪಾಯಿ ಹಾಕಿಲ್ಲ, ವಿಖ್ಯಾತ ಕೈಲಿ ಹಾಕ್ಸಿಲ್ಲ ನಾನು, ಆರ್ಗ್ಯಾನಿಕ್ ಅಲ್ಲ. ಇಟ್ಸ್ ಓಕೆ, ನೋ ಇಶ್ಯೂಸ್. ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಅದು ಬೇಡ. ಯಾವುದನ್ನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅಷ್ಟೇ, ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆಯಾ ಇಲ್ವಾ. ಯಾವತ್ತು ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನು ಸಿನಿಮಾ ಮಾಡೋದೇ ನಿಲ್ಲಿಸ್ಬಿಡ್ತೀನಿ. ವೆರಿ ಕ್ಲಿಯರ್ ಅಣ್ಣ. ಥಿಯೇಟ್ರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ ಅದು ಬಿಟ್ಕೊಡ್ತಾ ಏನಾಗುತ್ತೆ, ಸಾಂಗ್ 2 ಬಿಟ್ಟು ಅಂದರೆ ಏನಾಗುತ್ತೆ, ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ, ಅವನು ಎಡವಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ. ಒಂದು ಸಾಂಗಲ್ಲಿ ಎಡಬಿಡ್ಲಿ, ಓ ಇದು ಮುಗೀತು ಸರ್, ಮಲತ್ತೆ ಸರ್, ಅಂತ ಏನೋ ಒಂದು ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರುತ್ತೆ. ಇಲ್ಲ, ಸಾಂಗ್ ಕಂಫರ್ಟ್ ಮಾಡಿದ್ವಿ, ನೋಡಿದ್ದಾರೆ, ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ, ಮುಂದಕ್ಕೆ ಹೋಗ್ತಾ ಇದೀವಿ. ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನು ಚುಚ್ಚಿ ಬಸ್ ಮಾಡಬೇಡ. ಥಿಯೇಟ್ರಲ್ಲಿ ಬಂದು ನೋಡ್ಬೋಣ. ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ. ಅಂದರೆ ಜವಾಬ್ದಾರಿ ಏನಾಗುತ್ತೆ, ಇಷ್ಟು ಜನ ಬಂದೇ ಬರ್ತಾರೆ ಥಿಯೇಟ್ರಿಗೆ, ಅಷ್ಟು ಜನ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು. ಇಷ್ಟೆಲ್ಲ ಮಾತಾಡಿ ಅವ್ನು ಕೊಡೋ 100 ರೂಪಾಯಿಗೆ ಮೋಸ ಮಾಡಿದೆ ಅಂದರೆ ನಾನೇ ಸರಿ ಇಲ್ಲ ಅಂತಾಗತ್ತೆ. ನೋ ಇದ್ದೇ ಇದೆ ಅಣ್ಣ. ಈಗ ಮಠ ಮಾಡಿ ಮಂಜುನಾಥ ಮಾಡೋಕ್ಕೆ 3 ವರ್ಷ ಆಯಿತು. ಇದಳು ಮಂಜುನಾಥಗೂ ಮತ್ತು ನಮ್ಮ ರಂಗನಾಯಕಗೂ ಬಂದು ಆಲ್ಮೋಸ್ಟ್ 2009 ಆ್ಯಂಡ್ 2024 15 ಇಯರ್ಸ್ ಆಯಿತು. 15 ಇಯರ್ಸ್ ಗ್ಯಾಪ್ ಆಗಿದೆ. ಆದ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ
ನಗುವಿನ ಪ್ರದರ್ಶನಗಳು, ರೋಮಾಂಚನದ ಪ್ರದರ್ಶನಗಳು, ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ. ಗುರು ಸರ್, ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಕ್ಲೋಸ್ ಅಪ್ ಶಾರ್ಟ್ಸ್ ಇದೆ ಸರ್, ಆಲ್ಮೋಸ್ಟ್ 90% ಅಂತ ಅನ್ಸುತ್ತೆ. ಸೊ ಅದ್ರ ವಿಶೇಷ ಏನಾದರೂ ಇದೆಯಾ ಸರ್? ಖಂಡಿತವಾಗಿರುತ್ತೆ, ಖಂಡಿತ. ಟೆಕ್ನಿಷಿಯನ್ಗೆ ಒಂದು ಶಾರ್ಟ್ ಇಡಬೇಕು ಅಂದರೆ ಪ್ರತಿ ಶಾರ್ಟು ನಾನೇ ಡಿಸೈನ್ ಮಾಡೋದು ನಮ್ಮ ಚಿತ್ರಕ್ಕೆ. ಕ್ಲೋಸಪ್ ಯಾಕೆ ಅಂತಂದರೆ, ಈಗ ನೀವು ಪತ್ರಕರ್ತರು ನೀವೆಲ್ಲ, ಓಕೆ, ದೂರದಲ್ಲಿ ಕೂತಿದ್ದೀರಿ, ಆತ್ಮೀಯತೆ, ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸಪ್ಪಲ್ಲೇ ಸಾಧ್ಯ. ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಕಚಗುಳಿ ಇಡಬೇಕಾದ್ರೆ ಅವ್ನು ಕ್ಲೋಸಪ್ಪಲ್ಲಿ ಅವ್ನು ಕಾಮಿಡಿಯನ್ನು ಕೊಡಬೇಕಾಗತ್ತೆ. ಲಾಂಗ್ ಶಾರ್ಟಲ್ಲಿ ಯಾರೋ ಅಲ್ಲೇನೋ ಜೋಕ್ ಮಾಡೋದು ನಂಗೆ ಗೊತ್ತಾಗಲ್ಲ. ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ. ಅದನ್ನು ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸಿನಿಮಾದ ಗ್ರಾಮರ್ಗಳು ನಾನು ಏನು 38 ವರ್ಷ ಕಲ್ತಿದ್ದೀನಿ, ಅದು ಸ್ಕೂಲೇ ನಡೆಸ್ತೀನಿ, ಯಾರು ಬಂದರೆ ಬೇಕಾದ್ರೆ ತಿಳ್ಕೊಬಹುದು. ಇದನ್ನು ನಾನು ಕೇಳ್ತಾರೆ ಯಾಕೆ ಕ್ಲೋಸಪ್ಪು ಇದು ಅಂತ. ವೈಡ್ ಇಟ್ ಮಾಡ್ಲಿಕ್ಕೆ ಒಳ್ಳೆ ಚಿತ್ರ ಅಲ್ಲ ಸರ್. ವೈಡ್ ಎಲ್ಲಿ ಇಡಬೇಕು? ಕಣ್ಣಿನ ಲೆನ್ಸ್ ಏನು ಸರ್? ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ. ಕಣ್ಣಿನ ಲೆನ್ಸ್ 50 mm. 50 mm ಲೆನ್ಸ್ ಅಂದರೆ ಕಣ್ಣು ಏನು ಕಾಣುತ್ತೋ ಹಾಗೆ ಕಾಣಬೇಕು. ಮಿಡ್ಡು ಮತ್ತು ಕ್ಲೋಸ್ ಫಾರ್ಮೆಟ್ಟು ಇಲ್ಲಿನ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂತಹ ಫಾರ್ಮೆಟ್ಟು. ಸಿನಿಮಾಸ್ಕೋಪ್ ಆಗಲಿ ವೈಡ್ ಪೆನರಮಿಕ್ ಅಲ್ಲ. ನೀವು ಕ್ಷಾಮ ತೋರಿಸುವಾಗ ಅದನ್ನು ಕ್ಲೋಸಪ್ಪಲ್ಲಿ ತೋರ್ಸೋಕ್ಕಾಗಲ್ಲ. ಒಂದು ದೊಡ್ಡ ಅಗಾಧವಾದ ಸಮುದ್ರ ತೋರಿಸುವಾಗ ಕ್ಲೋಸಪ್ಪಲ್ಲಿ ತೋರ್ಸೋಕ್ಕಾಗಲ್ಲ, ರೈಟ್? ಅದನ್ನು ಅಗಾಧವಾಗಿ ತೋರಿಸ್ಬೇಕಾಗಿ ಬರುತ್ತೆ. ಅದಕ್ಕೆ 8 mm ಲೆನ್ಸ್ ತನಕ ಹೋಗ್ತೀವಿ ನಾವು, ಅಂದರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ, ಹಿಂಗಿರುತ್ತದೆ, ರೈಟ್? ಅದನ್ನು ಅಗಾಧತೆಯನ್ನು ಕಾಣಿಸ್ಬೇಕಾದಾಗ. ವೆನ್ ಕಮ್ಸ್ ಟು ಕಾಮಿಡಿ, ಕಾಮಿಡಿ ಈಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೊಟಗಾನಿಸ್ಟ್ ಆ್ಯಂಡ್ ದ ಆಡಿಯನ್ಸ್. ಅವನ ಜೊತೆ ಇಬ್ಬರನ್ನು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸಪ್ಪಲ್ಲೇ ಪಂಚೊಡಿಬೇಕಾಗುತ್ತೆ ನಾನು. ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರಿರ್ತಾರೆ ಅವ್ರ ಜೊತೆನೇ ವರ್ಕ್ ಆಗೋದು. ಬೇರೆಯವನವರು ಅಂದರೆ ತಲಾಟೆ ಅಂತೀವಿ. ಥಿಂಕ್ ಆಫ್ ಇಟ್, ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ. ತುಂಬ ಇದಿದೆ ಇದರಲ್ಲಿ. ವೈಡ್ ಅವಶ್ಯಕತೆ ಬೀಳಲಿಲ್ಲ. ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು, ಅರಮನೆ ಸೋಕ್ರೆ ನಗು ಬರಲ್ಲ. ನಾನು ಪ್ರತಿ ಕಡೆ ನಗಿಸ್ಬೇಕು ಅವ್ರನ್ನ, ಜನರನ್ನು ಅಂದರೆ ನೋಡುಗನನ್ನು ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ. ಖಂಡಿತ 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 ಇಲ್ಲ ಇಲ್ಲ, ಹಾಗಲ್ಲ ಹಾಗಲ್ಲ ಹಾಗಲ್ಲ. ಅದು ಇದು ಕಾಮಿಡಿಗಿಂತ ವಸನ. ಇದೆಂಥ ವಿಚಾರ ಹೇಳ್ತೀನಿ. ಒಬ್ಬ ಬರ್ತಾನೆ, ಅವನ್ನ ಪೆದ್ದ ಅಂತ ಕರ್ಕೋಬೋದು. ಹಾಂ, ಅವನು ಬರ್ತಾನೆ, ಇಲ್ಲ ಇಲ್ಲ, ಇವತ್ತಿನ ಚಿಕ್ಕ ಹುಡುಗರು ನಾಳೆ ಕಾಲೇಜಿಗೆ ಬಂದಾಗ ಅವ್ರು ನೋಡಿ ಮುಂದೆ 15-20 ವರ್ಷದ ನಂತರ ನಾನು ಪ್ರಸ್ತುತ ಇರ್ತೀನಿ, ಮಾರ್ಕೆಟಲ್ಲಿ ಇರ್ತೀನಿ ಅಂತ ಪ್ರೂವ್ ಮಾಡೋಕ್ಕೆ ಮಾಡಿದ ಮಠ ಮಾಡಿದ್ದಕ್ಕೆ ಇಷ್ಟು ಲಾಜಿಸ್ಟಿಕ್ಸ್ ಹೇಳಬಲ್ಲೆ, ಸ್ಕ್ರಿಪ್ಟ್ ಸ್ಟ್ರಾಟಜೀಸ್ ಹೇಳಬಲ್ಲೆ. ಇವತ್ತು ಸ್ಕ್ರಿಪ್ಟ್ ಸ್ಟ್ರಾಟಜಿ ಲಾಜಿಸ್ಟಿಕ್ಸ್ ಅಂದರೆ ಏನು ಅಂತ ಕೇಳುವಂಥ ಪ್ರಸಂಗ ಇದೆ ಬರ್ತಿರೋ ಕಥೆಗಳು ನೋಡಿದಾಗ. ಸೊ ಅವೆಲ್ಲ ಅರಿವಿಟ್ಕೊಂಡು ಮಾಡಿರೋವಂಥದ್ದು ಸರ್, ತಿಳುವಳಿಕೆ. ಎಸ್, ಅವತ್ತು ನನ್ನ ಆಡಿಯನ್ಸನ್ನು ಕ್ರಿಯೇಟ್ ಮಾಡ್ಕೋತೀನಿ. ಅವ್ರು ಪ್ರತಿ ವರ್ಷ ರಿನ್ಯೂ ಮಾಡ್ತೀನಿ ನಾನು. PUC ಬರ್ತಾನೆ, SLC ಬಂದಾಗ ಮಠ ನೋಡ್ತಾನೆ. ಒಂದು ವರ್ಗ ನೋಡಿದ್ರಲ್ಲ ಮುಗ್ದೋಯ್ತಲ್ಲ, ನಾನು ಅವ್ರು ಮತ್ತೆ ಪ್ರತಿ ವರ್ಷ ನೋಡ್ತಾರೆ. ಅದನ್ನು ಕ್ಲಾಸಿಕ್ ಮಾಡಿ ಕಟ್ಟಿ ಹಾಕಿಬಿಟ್ಟಿದ್ದೀನಿ. ಅದು ಸ್ಟ್ರಾಟಜಿಕ್ಕಾಗಿ ಮಾಡಿರೋದು, ಪವಾಡ ಅಲ್ಲ. ಸರ್, ನಿಮ್ಮ ಟ್ರೈಲರಲ್ಲಿ ಸಾಕಷ್ಟು ನೀವು ಹೇಳಿದೆ ಆಗಲೇ ಹೇಳಿದಾಗೆ ಕಾಲು ಎಳೆಯೋದು, ಕುಚೋದ್ಯ, ಸುಮ್ಮನೆ ಒಂದು ನಗ್ಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿದ್ರೆ, ಈ ನಿಮಗೆ ಈ ಕಾಂಟ್ರವರ್ಸಿಗಳಿಗೆ ಕೌಂಟ್ರು ಕೊಡೋದು ಮತ್ತು ನಿಮಗೆ ಕಾಂಟ್ರವರ್ಸಿ ಮೇಲೆ ಹೇಳ್ಕೊಂಡು ನಿಮಗೆ ಹೊಸದೇನಲ್ಲ, ನೀವು ಅದಕ್ಕೆ ಕೊಡ್ತಾ ಇರ್ತೀರಿ ಮತ್ತೆ. ಯಾಕೆಂದ್ರೆ ಇಲ್ಲಿ ಬಂದಾಗ ರೀಸೆಂಟಾಗಿ ಕೂಡ ನೀವು ಏನು ಶ್ರುತಿ ಹರಿಹರನ್ ವಿಚಾರದ ಮಾತಾಡಿದ್ರಿ, ಮೀಟು ಬಗ್ಗೆ ಮಾತಾಡಿದ್ರಿ, ಆಮೇಲೆ ಬಿಗ್ ಬಾಸ್ ಶ್ರುತಿ ಅವ್ರು ಅಲ್ಲ ಇದು ಅಂತೇಳಿ ಕ್ಲಾರಿಫೈ ಕೊಟ್ರಿ, ಅಲ್ಲೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡ್ರಿ. ಇದೆಲ್ಲವೂ ನೀವು ಸಿನಿಮಾಗೋಸ್ಕರ ಮಾಡೋ ಗಿಮಿಕ್ಕ, ಅಥವಾ ನಿಮ್ಗೆ ಅದೊಂಥರ ಏನೋ ಕುಚೋದ್ಯಕ್ಕೆ ಮಾಡ್ತಾ ಹೋಗ್ತೀರಾ ಅಂತ? ಸಿನಿಮಾ ಗಿಮಿಕ್ ಆಗಿರ್ಬೋದು ಗೆಲ್ಲೋದಕ್ಕೆ. ಫೇಸ್ಬುಕ್ ಆರ್ಕಟ್ ಇಂದ ಶುರುವಾಗಿ ಫೇಸ್ಬುಕ್ ಬಂದಿದ್ದು ಇತ್ತೀಚೆಗೆ. ನಾವು ಪತ್ರಿಕೆ ಆ್ಯಡ್ಗಳ ಮಟ್ಟಕ್ಕೆ ನಾನು ಆ್ಯಡ್ಗಳನ್ನ ಕ್ರಿಯೇಟ್ ಮಾಡಿದ್ನಲ್ಲ, ಅದು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ ತಾಯಿ, ನಿಮ್ಮ ಏಜ್ಗೆ ಸ್ಟಡಿ ಮಾಡಿ. ಮಠದ ಪತ್ರಿಕಾ ಜಾಹೀರಾತುಗಳು ಅಂತ ಇಲ್ಲ, ನಂತರ ವಾಟ್ಸಪ್ನಲ್ಲಿ ಇದೆ ಕಳಿಸ್ಕೊಡ್ತೀನಿ. ಪೇಪರ್ ಆ್ಯಡು, ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸೋ ಮಾಂತ್ರಿಕ ಗುರುಪ್ರಸಾದ್ ಅಂತ ಉಪೇಂದ್ರ ಅವ್ರು ನನಗೆ ಅಪ್ರಿಷಿಯೇಟ್ ಮಾಡಿದರು. ಅವ್ರ ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು. ಉಪೇಂದ್ರ ಸರ್ ಇಟ್ಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಅವರು ನನಗೆ ಹೇಳಿದರು,
ಎಲ್ಲ ಬಂದ್ರೆ ರೇ ಏನ್ರಿ ಪೇಪರ್ ಆಡ್ನ ನಾವು ಕಾಯೋಂಗೆ ಮಾಡಾಕ್ಬಿಟ್ರಲ್ರಿ ಅಂತ ನಾವು ಅವಾಗಲೇ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀವಿ ಅದನ್ನು, ಆಯಿತಾ. ಈಗ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬನೂ ಜರ್ನಲಿಸ್ಟ್ ಈಗ ಆತಂಗೆ ಅನ್ಸಕ್ಕೆ ಬರೀತಾನೆ. ನಾನು ಅಪ್ಪು ಸರ್ಗೆ ಕನ್ನಡ ಪಾಠ ಹೇಳಿದ್ದೀನಿ, ಅಗ್ರಿಮೆಂಟ್ ಇದೆ, ಮೆಂಟರ್ ಟು ಪುನೀತ್ ರಾಜ್ಕುಮಾರ್ ಅಂತಿದೆ, ನನ್ನ ಹತ್ರ ಇದೆ. ಅದಕ್ಕೆ ನಂಗೆ ಒಳ್ಳೆ ಪೇಮೆಂಟು ಕೊಟ್ಟಿದ್ದಾರೆ, ಅದು ಇದೆ. ಸುವರ್ಣ ಸಂಸ್ಥೆ ಕನ್ನಡದ ಕೋಟ್ಯಾಧಿಪತಿ ಅಂತ ಕಾರ್ಯಕ್ರಮದಲ್ಲಿ ಒಬ್ಬ ಕಾಮೆಂಟ್ ಹಾಕೋನು, ಒಬ್ಬ ಹಾಕ್ತಾನೆ, ಅವನು ಜರ್ನಲಿಸ್ಟು. ಕರ್ನಾಟಕ ರತ್ನಗೆ ಇವನು ಕನ್ನಡ ಹೇಳ್ಕೊಟ್ಟಿದ್ದಾನ ಅಂದ್ಬಿಟ್ಟು ನಾನು ಕೆಟ್ಟದಾಗ ಬೈತಾನೆ. ಈ ವರ್ಗವೂ ಇದೆ, ಅದರ ಇವು ನಮಗಿದೆ. ಸೊ ವರ್ಗ ಅಂದರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನು ಮೆಚ್ಚಿ, ಈತ ಒಂದು ಒಳ್ಳೆ ಏಮ್ ಇಟ್ಕೊಂಬಂದ, ಈತ ಹತಾಶ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಅಂತ ಬಂದ, ಮಾಡ್ದ ಅಂತ ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟೋದಿಲ್ಲ. ಕಾಲಿಳೆಯ ಪ್ರಯತ್ನಗಳು. ಇವನು ಊಟಕ್ಕಿಲ್ಲದೆ ರೋಡಿಗೆ ಬಂದಿನ ಆನಂದಪಟ್ಟು ಎಣ್ಣೆ ಹೊಡೆಯುವಂಥ ಪ್ರಸಂಗಗಳೇ ಜಾಸ್ತಿ. ನಾವು ಅದನ್ನು ಮೀರಿದ್ದೀವಿ, ಮಾಡಿ ತೋರಿಸ್ತೀವಿ. ಆನ್ಸರ್ ಆನ್ಸರ್ ಸಿಗ್ತಾ? ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಳಮ್ಮ. ಸರ್ ಇಲ್ಲಿ ಮಧು ಅಂತ ಅಲ್ಲ, ಸಿನಿಮಾ ನೋಡಿ, ನಿಮ್ಮ ಅದಕ್ಕೆ ಉತ್ತರ, ಅದೇ ಉತ್ತರ ತಾಯಿ. ಸಜೆಷನ್ ಬೇಡ. ನಿಮ್ಮ ಪ್ರಶ್ನೆ ಸಜೆಷನ್ ಬೇಡ ತಾಯಿ. ಬೇಕಿದ್ರೆ ನಾನು ಫೋನ್ ಮಾಡಿ ನಾನು ಸ್ಕ್ರಿಪ್ಟ್ ಮಾಡಕ್ಕೆ ನೀನೇ ಬಾಮ್ಮ ಅಂತ ಕರೆದು ಕೋಟಿ ಕರೆಸ್ತೀನಿ. ನೀವು ಬೇಡ ನನಗೆ. ಕೇಳಪ್ಪ ಇಲ್ಲಿ ಸಿಂಪಲ್ ಥಿಂಗ್. ಟಾಂಟ್ ಕೊಡೋದು ಇನ್ನೊಂದು ಮತ್ತೊಂದು. ನಾನು ಹುಟ್ಟಿದಾಗ ನನ್ನ ಕೈಯಲ್ಲಿ ಆಯುಧ ಇರಲಿಲ್ಲ. ಮೊಟ್ಟ ಮೊದಲ ಆಯುಧ ನಾನು ದುಡಿದಿದ್ದು ಮಠ, ಅದರ ಪ್ರೇಕ್ಷಕರೇ ನನ್ನ ಆಯುಧ. ಎದ್ದೇಳು ಮಂಜುನಾಥ ಇನ್ನೊಂದು ಆಯುಧ, ಓಕೆ, ರಂಗನಾಯಕ ಇನ್ನೊಂದು ಆಯುಧ. ನನ್ನ ಕೈಲಿರೋದು ಮಾಧ್ಯಮವನ್ನು ಆಯುಧವಾಗಿ ಬಳಸ್ಕೊಳ್ಳೋದು ಬುದ್ಧಿವಂತಿಕೆನೇ ಹೊರತು ಸೋಷಿಯಲ್ ಅಂತ ಮಾರ್ಕ್ ಝುಕರ್ಬರ್ಗ್ ಮಾಡಿದ್ದಾನಲ್ಲ, ಮಾಡೋವರೆಗೂ ಯಾರು ಕೈಲಿಲ್ಲ, ಇವ್ರು ಮಾಡಲಿಲ್ಲ. ಅವ್ನು ಮಾಡ್ದ ಅಂದ್ಬಿಟ್ಟು ತಗೊಂಡ್ಬಿಟ್ಟು ಎಲ್ಲರೂ ಬೈದ್ಬಿಟ್ರೆ ನಾನು ದೊಡ್ಡವನು. ನೋ, ಬೈದೊಂದು ದೊಡ್ಡವನಲ್ಲ, ಸಾಧಿಸ್ತೊಂದು ದೊಡ್ಡವನು. ಎಸ್, ಐ ಥಿಂಕ್ ಆನ್ಸರ್. ಇನ್ನೇನೋ ಇದೆಯಾ? ಅರ್ಥ ಆಗ್ಲಿಲ್ವಾ? ಸರ್ ಇಲ್ಲಿ ಅರ್ಥ ಮಾಡಿಸ್ಲಾ? ಈಗ ಒಂದು